ಬಂಜಾರ ಬೆಟ್ಟಗಳು ಭೂತದ ನಾಡು. ಬಂಜಾರ ಬೆಟ್ಟಗಳು ಹಿಂದೆ ಗುಡ್ಡಗಾಡು ಪ್ರದೇಶವಾಗಿದ್ದು, ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ್ದವು. ನಿಜಾಮನ ರಾಜವಂಶದ ಕೆಲವು ಬಲಾಢ್ಯ ಸದಸ್ಯರು ಇದನ್ನು ತಮ್ಮ ಮನೆಯಾಗಿ ಮಾಡಿಕೊಂಡರು ಮತ್ತು ಅದನ್ನು ತಮ್ಮ ಬೇಟೆಯಾಡುವ ಸ್ಥಳವಾಗಿ ಬಳಸಿಕೊಂಡರು. ಈ ಪ್ರದೇಶವನ್ನು ರಸ್ತೆ ಸಂಖ್ಯೆಗಳಿಂದ ಗುರುತಿಸಲಾಗಿದೆ ಮತ್ತು ರಸ್ತೆ ಸಂಖ್ಯೆ 12 ರಲ್ಲಿರುವ ಸ್ಮಶಾನವು ಗೀಳುಹಿಡಿದ ಸ್ಥಳವೆಂದು ಪ್ರಸಿದ್ಧವಾಗಿದೆ. ಕೆಲವು ನಿವಾಸಿಗಳು ಕೆಲವು ವಿಚಿತ್ರ ಘಟನೆಗಳಿಂದ ಖ್ಯಾತಿಯನ್ನು ಗಳಿಸಿದ್ದಾರೆ. ಬಂಜಾರ ಬೆಟ್ಟವು ಹೈದರಾಬಾದ್ನ ನಿಗೂಢ ಸ್ಥಳಗಳಲ್ಲಿ ಒಂದಾಗಿದೆ. ಸ್ಪೂಕಿ ಸಂಭವಿಸುವಿಕೆ. ರಾತ್ರಿಯಾಗುತ್ತಿದ್ದಂತೆ, ಬೀದಿ ದೀಪಗಳು ನಿಗೂಢವಾಗಿ ತಾಪಮಾನದಲ್ಲಿ ತ್ವರಿತ ಕುಸಿತದೊಂದಿಗೆ ನಿಗೂಢವಾಗಿ ಆಫ್ ಆಗುತ್ತವೆ. ಕೆಲ ಚಾಲಕರು ಪದೇ ಪದೇ ಟೈರ್ ಪಂಕ್ಚರ್ ಆಗುತ್ತಿದೆ ಎಂದು ದೂರಿದ್ದಾರೆ. ಈ ಭಯಾನಕ ಅನುಭವಗಳನ್ನು ಎದುರಿಸಿದವರು ಹೈದರಾಬಾದ್ನ ಈ ದೆವ್ವದ ಸ್ಥಳದ ಬಳಿ ಅಲೆದಾಡಲು ಧೈರ್ಯ ಮಾಡುವುದಿಲ್ಲ. ಕಾಡುವ ಘಟನೆ. ಸುಮಾರು 4 ವರ್ಷಗಳ ಹಿಂದೆ ನಾನು ಮತ್ತು ನನ್ನ ಸ್ನೇಹಿತರು ಬಂಜಾರ ಬೆಟ್ಟದ ರಸ್ತೆ ಸಂಖ್ಯೆ 12 ಮೂಲಕ ಚಾಲನೆ ಮಾಡುತ್ತಿದ್ದೆವು. ತಾಜಾ ಗಾಳಿಯನ್ನು ಅನುಭವಿಸಲು ನಾವು ಕಿಟಕಿಗಳನ್ನು ತೆರೆದಿದ್ದೇವೆ. ನನ್ನ ಸ್ನೇಹಿತ ಕಾರನ್ನು ಓಡಿಸುತ್ತಿದ್ದನು ಮತ್ತು ನಾನು ಅವನ ಪಕ್ಕದಲ್ಲಿ ಮತ್ತು ಹಿಂದೆ ಒಂದೆರಡು ವ್ಯಕ್ತಿಗಳು ಇದ್ದೆ. ಪೂರ್ಣವಿರಾಮ. ನಾನು ಕುಡಿದಿರಲಿಲ್ಲ, ಅಥವಾ ನನ್ನ ಸ್ನೇಹಿತ ಕಾರನ್ನು ಓಡಿಸಲಿಲ್ಲ. ಇದ್ದಕ್ಕಿದ್ದಂತೆ ಗಾಳಿಯು ತಣ್ಣಗಾಯಿತು ಮತ್ತು ನಾವು ಒಂದೆರಡು ನಿಮಿಷಗಳಲ್ಲಿ ನಡುಗಲು ಪ್ರಾರಂಭಿಸಿದ್ದೇವೆ. ಶಾಖವನ್ನು ಸೋಲಿಸಲು ನಾವು ಸ್ವಲ್ಪ ಹೊಗೆಯನ್ನು ಉಜ್ಜಲು ನಿಲ್ಲಿಸಿದ್ದೇವೆ. ಸುಮಾರು 5 ನಿಮಿಷಗಳ ನಂತರ, ಕಾರಿನ ಟೈರ್ಗಳಿಂದ ಗಾಳಿ ಸೋರಿಕೆಯನ್ನು ನಾವು ಕೇಳಿದ್ದೇವೆ ಮತ್ತು ಸೆಕೆಂಡುಗಳಲ್ಲಿ, ಎಲ್ಲಾ 4 ಟೈರ್ಗಳು ಚಪ್ಪಟೆಯಾದವು. ನಾವು ಮಾಡಬಹುದಾದುದೆಂದರೆ ಸಹಾಯಕ್ಕಾಗಿ ಕರೆ ಮಾಡಿ ಮತ್ತು ಪ್ರತಿ ಸಣ್ಣ ಶಬ್ದವು ನಮ್ಮನ್ನು ಭಯಾನಕ ನಡುಕಕ್ಕೆ ಕಳುಹಿಸುತ್ತಿರುವಾಗ ನಿರೀಕ್ಷಿಸಿ. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡ ಮರ್ಲಾನ್ ಖಾತೆಗಳು.